ಫಾರ್ ದ ಫಸ್ಟ್ ಟೈಮ್ ಆರ್ ಸಿ ಬಿ ಅವರು ಟೇಬಲ್ ಟಾಪಲ್ಲಿದ್ದಾರೆ ಈ ಐ ಪಿ ಎಲಲ್ಲಿ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ನನ್ನ 2 ಮ್ಯಾಚ್ ನಡೀತು. ಮುಂಬೈ ವರ್ಸಸ್ LSG, ಆರ್ ಸಿ ಬಿ ವರ್ಸಸ್ ಡೆಲ್ಲಿ. ಮುಂಬೈ ವರ್ಸಸ್ LSG ಏನಾಯಿತು ಅಂತ ರಿಸಲ್ಟ್ ನಮಗೆ ಗೊತ್ತು. 50 ಓವರ್ಸ್ ಡಿಫರೆನ್ಸಲ್ಲಿ ಮುಂಬೈ ವಿನ್ ಆಗಿದ್ದಾರೆ. 4th ಪ್ಲೇಸಲ್ಲಿದ್ದವರು ಸಡನ್ನಾಗಿ ಜಂಪು 2nd ಪ್ಲೇಸ್ಗೆ. ಸೊ ಇಲ್ಲಿ ಆರ್ ಸಿ ಬಿ ಮ್ಯಾಚು ಡೆಲ್ಲಿ ಮೇಲೆ ಕಂಪಲ್ಸರಿ ವಿನ್ ಆಗಬೇಕಿತ್ತು. ಯಾಕಂದರೆ ಇವರು ಬಂದ್ಬಿಟ್ಟು 3rd ಪ್ಲೇಸಲ್ಲಿದ್ದರು. ವಿನ್ ಆದರೆ ಫಸ್ಟ್ ಪ್ಲೇಸ್ಗೆ ಹೋಗ್ಬಿಡ್ತಾರೆ 14 ಪಾಯಿಂಟ್ಸಿಂದ. ಸೊ ಇದು ವಿನ್ ಆಗೋವಾಗಲೇಬೇಕಂತ ಸಿಚುವೇಶನ್ ಇತ್ತು. ಅದೇ ಥರ ಸೂಪರಾಗಿ ಆಡಿದ್ರು. ಫಸ್ಟು ಟಾಸು ಆರ್ ಸಿ ಬಿ ಅವರು ವಿನ್ ಆಗಿ ಅವರಿಗೆ ಬ್ಯಾಟಿಂಗ್ ಕೊಟ್ಟರು, ಇವರು ಚೇಸಿಂಗ್ ತೊಗೊಂಡ್ರು. ಇದೊಂದು ಒಳ್ಳೆ ಡಿಸಿಷನ್ ಹೇಳ್ಬೇಕಂದ್ರೆ. ಸ್ಟಾರ್ಟಿಂಗಲ್ಲಿ ಪೋರಲ್ಲು ಸರಿಯಾಗಿ ಹೊಡಿಯೋಕ್ಕೆ ಶುರು ಮಾಡಿದ್ರು. 11 ಬಾಲ್ಗೆ 28 ರನ್ನು, 2 4 2 6. ಓಕೆ, ನಮ್ಮ ಕಂಬ್ಯಾಕ್ ಪ್ಲೇಯರ್ ಇದ್ದಾರಲ್ವ ಹೇಸಲ್ವುಡ್ಡು, ಅವರು ವಿಕೆಟ್ ತೆಗೆದ್ರು. ಆಮೇಲೆ ಫ್ಯಾಫ್ ಡುಪ್ಲೆಸಿ ಬಂದು ಸ್ಲೋ ಆಗಿ ಆಡಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 26 ಬಾಲ್ಗೆ 22 ರನ್ನು. ಇದು ಐ ಪಿ ಎಲಲ್ಲಿ ಬರೋ ಸ್ಕೋರೇ ಅಲ್ಲ, 2 4. ಕರುಣ್ ನಾಯರ್ ಎಲ್ಲಿ ನಿಂತುಬಿಡ್ತಾರೋ ಅಂತಿದ್ದೆ. 4 ಬಾಲ್ಗೆ 4 4 ಅಷ್ಟೇ. 4 ಬಾಲಿಗೆ 4 ರನ್ ಹೊಡೆದ್ಬಿಟ್ಟು 1 4 ಹೊಡೆದ್ಬಿಟ್ಟು ಸುಮ್ಮನಾದ್ರು. ನಮ್ಮ ಬೆಂಗಳೂರು ಹುಡುಗ KL ರಾಹುಲ್ ನೆನ್ನೆ ಸ್ಲೋವಾಗಿ ಆಡಿದ್ರು. ಅದರಲ್ಲೂ ಅವ್ರದ್ದು ಕಾಂಟ್ರಿಬ್ಯೂಷನ್ ಇತ್ತು. 39 ಬಾಲ್ಸ್ಗೆ 41 ರನ್ನು, 3 4s. ಆಮೇಲೆ ಅಕ್ಷರ್ ಪಟೇಲ್ ಬೇಗ ಹೋಗ್ಬಿಟ್ರು. ಎಲ್ಲಿ KL ರಾಹುಲ್ ಅಕ್ಷರ್ ಪಟೇಲ್ ನಿಂತು ಲಾಸ್ಟ್ ಮ್ಯಾಚಲ್ಲಿ ಆಡೋರಲ್ಲ ಅದೇ ಥರ ಆಡ್ಬಿಡ್ತಾರೋ ಅಂತಿದ್ದೆ. ಬಟ್ ಥ್ಯಾಂಕ್ ಗಾಡ್ ಅವರು 13 ಬಾಲ್ಗೆ 15 ರನ್ ಹೊಡೆದು 1 4 1 6 ಅಷ್ಟೇ ಅವರು ಹೊಡೆದ್ರು. ಇದರಲ್ಲಿ ಕ್ಲಿಕ್ ಆಗಿದ್ದು ಜಾಸ್ತಿ ಯಾರಂದರೆ ಸ್ಟಬ್ಸು. 18 ಬಾಲ್ಗೆ 30 ರನ್, 5 4 1 6. ಸ್ಟಬ್ಸ್ ಚೆನ್ನಾಗಿ ಆಡಿದ್ರು. ಆಮೇಲೆ ಇದು ಯಾರದು ಅಶುತೋಷ್ ಶರ್ಮಾ, ಆ ಪಾರ್ಟಿ ಫಸ್ಟ್ ಮ್ಯಾಚಲ್ಲಿ ಹೆಂಗೆ ಆಡಿದ್ರು ಜ್ಞಾಪಕ ಇದೆಯಾ ನಿಮಗೆ? ಇಲ್ಲಿ ಅದೇ ಥರ ಆಡೋಕ್ಕೆ ಹೋದ್ರು. ಭುವನೇಶ್ವರ್ ಕುಮಾರ್ ಬೋಲ್ಡ್ ಮಾಡಿ ಬಿಸಾಕಿದ್ರು. 3 ಬಾಲ್ಗೆ 2 ರನ್ನು ಅಷ್ಟೇ. ಆಮೇಲೆ ನಿಗಮು 6 ಬಾಲ್ಗೆ 12 ರನ್ನು, 1 6. ಫೈನಲಿ ಎಷ್ಟು ಹೊಡೆದ್ರು ಅಂದರೆ ಟೋಟಲಾಗಿ 165 ಫಾರ್ 4, 168 ಫಾರ್ 8 ಅವ್ರು ಹೊಡೆದಿದ್ದು. ಸೊ ಇದನ್ನು ನಾವು ಟಾರ್ಗೆಟ್ ಇದು ಮಾಡಬೇಕಿತ್ತು, ಚೇಸ್ ಮಾಡಬೇಕಿತ್ತು. ನಮ್ಮ ಬೌಲರ್ಸು ಸುಮ್ಮನೆ ಆಡಬಾರ್ದು, ಎಲ್ಲ ಸಖತ್ತಾಗಿ ಮಾಡಿದ್ರು. ಭುವನೇಶ್ವರ್ ಕುಮಾರ್ 4 ಓವರ್ಗೆ 33 ರನ್ನು. ಓಕೆ, 3 ವಿಕೆಟ್ ಮನುಷ್ಯ. ಯಶ್ ದಯಾಲ್ ಸ್ವಲ್ಪ ಹೊಡೆದ್ರು. 4 ಓವರ್ಗೆ 42 ರನ್ನು, 1 ವಿಕೆಟು. ಟ್ರಂಪ್ ಕಾರ್ಡು ಹೇಸಲ್ವುಡ್ಡು 4 ಓವರ್ಗೆ 36 ರನ್ನು, 2 ವಿಕೆಟು. ಶ್ವೇನ್ ಶರ್ಮಾಗೆ 4 overs 22, ಒಳ್ಳೆ ಎಕಾನಮಿ ಹೇಳ್ಬೇಕಂದ್ರೆ. ಆಮೇಲೆ ಕೃಣಾಲ್ ಪಾಂಡ್ಯ ಅವರು ಒಳ್ಳೆ ಎಕಾನಮಿ, 4 overs 28 ರನ್ಸ್, 1 ವಿಕೆಟ್. ನಮ್ಮ ಬ್ಯಾಟಿಂಗ್ ಡಿಪಾರ್ಟ್ಮೆಂಟೇ ಹೇಳ್ಬೇಕಂದ್ರೆ ಬೌಲಿಂಗಿಂತ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಟಿಮೇಟ್ ಆಗಿತ್ತು. ಓಕೆ, ಫಸ್ಟು ಇವರು ಬೆತ್ತಲ್ಲು, ಏನಕ್ಕೆ ಬೆತ್ತಲ್ಲಿ ಹೇಳ್ಸಾರೋ ಗೊತ್ತಿಲ್ಲ ಅಲ್ಲಿ. ಆಮೇಲೆ ಕೊಹ್ಲಿ 6 ಬಾಲ್ಗೆ 12 ರನ್ನು, 1 4 1 6 ಔಟು ಅಣ್ಣ ಬೆತ್ತಲ್ಲು. ಕೊಹ್ಲಿ ಆ್ಯಸ್ ಯೂಶುವಲ್ 47 ಬಾಲ್ 51 ರನ್ಸು, 4 4. ಇದರಲ್ಲಿ ಏನಂದರೆ ಪಡಿಕಲ್ಲು ಪಟಿದಾರು ಅಟ್ಲೀಸ್ಟು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕ್ಲಿಕ್ ಆಗ್ತಾಯಿದ್ರು. ಇಬ್ಬರೂ ಕ್ಲಿಕ್ ಆಗಿಲ್ಲ. ಪಡಿಕಲ್ಲು ಡಕ್ಕು, ಪಟಿದಾರು 6 ರನ್ನು. ಇದರಲ್ಲಿ ಇದು ಔಟ್ ಆಫ್ ದ ಬಾಕ್ಸ್ ಬಂದು ಕ್ಲಿಕ್ ಆಗಿರೋದು ಬಂದು ನಮ್ಮ ಕೃಣಾಲ್ ಪಾಂಡ್ಯ 47 ಬಾಲ್ಗೆ 73 ರನ್ಸು, 5 4 4 6. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅವ್ರನ್ನ ಅಬ್ದಿ ಆರ್ಡ್ರ್ ಕಳಿಸ್ತಾರೆ, ಈ ಲೆವೆಲ್ಗೆ ಆಡ್ತಾರೆ ಅಂದ್ಬಿಟ್ಟು. ಕೊಹ್ಲಿಗೆ ಒಳ್ಳೆ ಸಾಥ್ ಕೊಟ್ಟರು. ಕೊಹ್ಲಿಗೆ ಅವ್ರು ಸಾಥ್ ಕೊಟ್ಟಿಲ್ಲ, ಯಾರಿಗೆ ಕೊಹ್ಲಿ ಅವ್ರಿಗೆ ಸಾಥ್ ಕೊಟ್ಟಾಗಾಯಿತು. ಯಾಕಂದರೆ 51 ರನ್ನು, ಇವ್ರು 73 ರನ್ನು. ನನಗೆ ಕೊಹ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಇದು ಅವ್ರ ಲೆವೆಲ್ಗೆ ಸ್ವಲ್ಪ ಸ್ಲೋನೇ ಆಡಿದ್ದು. ಇವರು 47 ಬಾಲ್ಗೆ 73 ರನ್ನು. ಬೌಲಿಂಗಲ್ಲಿ 2 ವಿಕೆಟು. ಟಿಮ್ ಡೇವಿಡ್ ಈಗ ಸದ್ಯಕ್ಕೆ ಫಿನಿಷರ್ ಆಗಿಬಿಟ್ಟಿದ್ದಾರೆ ಅವರು. 5 ಬಾಲ್ಗೆ 19 ರನ್ನು, 3 4 1 6. ನೋಡಿ, ಎಲ್ಲ ಮ್ಯಾಚಲ್ಲಿ ಚೆಕ್ ಮಾಡಿ ನೋಡಿ, ಟಿಮ್ ಡೇವಿಡ್ ಯಾವುದಾದ್ರೂ ಒಂದು ಇದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಒಂದು ಫೀಲ್ಡಿಂಗ್ ಇರುತ್ತೆ, ಇಲ್ಲ ಬ್ಯಾಟಿಂಗ್ ಇರುತ್ತೆ ಅಲ್ವಾ. ಸಖತ್ತಾಗಿತ್ತು ಅವ್ರದ್ದು ಬೌಲಿಂಗ್. ಹೇಳ್ಬೇಕಂದ್ರೆ DC ಅಕ್ಷರ್ ಪಟೇಲ್ ಸೂಪರ್ ಸ್ಪೆಲ್ಲು. 4 ಓವರ್ಗೆ 19 ರನ್ನು, 2 ವಿಕೆಟು.
4.75 ಎಕಾನಮಿಲಿ ಕೊಡ್ತಿದ್ದಾರೆ. ಮಿಚೆಲ್ ಸ್ಟಾರ್ಕು ಚೆನ್ನಾಗಿದೆ, 3 ಓವರ್ 31 ರನ್ನು. ಮುಖೇಶ್ಗೆ ಫುಲ್ ಟಾರ್ಗೆಟ್ ಮೋರ್ ಹೊಡೆದ್ರು, 3.3 ಓವರ್ಸು 51 ರನ್ಸು, 14.57 ಆ್ಯಾವ್ರೇಜಲ್ಲಿ. ನಿಗಮ್ಗೆ 1 ಓವರ್ಗೆ 12 ರನ್ನು. ಕುಲ್ದೀಪು ಸೂಪರಾಗಿ ಮಾಡಿದ್ರು, 4 ಓವರ್ಸ್ 28 ರನ್ಸು. ಆಮೇಲೆ ಚಮೀರಾ 3 ಓವರ್ಸ್ 24. ಇವರಿಬ್ಬರದು ಚೆನ್ನಾಗಿತ್ತು, ಅಕ್ಷರ್ದು ಚೆನ್ನಾಗಿತ್ತು. ಸ್ಟಾರ್ಕು ಮುಖೇಶ್ ಒಬ್ಬರದು ಅರ್ಧ ಬಿಸಾಕ್ಬಿಟ್ರು ಅವರು ಇದರಲ್ಲಿ. ಈಗ ಟೇಬಲಲ್ಲಿ ಟಾಪಲ್ಲಿದ್ದಾರೆ. ನೋಡಬೇಕು, ಇನ್ನು ಜಿ ಟಿಗೆ 2 ಮ್ಯಾಚ್ ಇದೆ, 10 ಬರೋಕ್ಕೆ. ಈಗ 8 ಆಗಿದೆ. ಇವತ್ತು ನಾಳೆ ಒಂದು ಮ್ಯಾಚ್ ಇದೆ, ನೋಡ್ಬೇಕು ಏನಾಗುತ್ತೋ ಅಂತ. ಓಕೆ, ಇವ್ರು ಏನೇ ಆಗಲಿ ಆ ಟೇಬಲ್ನಿಂದ 4 ಸ್ಪಾಟಲ್ಲೇ ಇರಬೇಕು, ಇಲ್ಲಾಂದರೆ ಭಾರಿ ಕಷ್ಟ ಇರುತ್ತೆ. ನಮ್ಮ ಆರ್ ಸಿ ಬಿಗೆ ಪ್ಲೇ ಆಫ್ ಹೋಗೋ ಚಾನ್ಸಸ್ಸೇ ಇದೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಪವರ್ ಪ್ಲೇಯಲ್ಲಿ ಮಾತ್ರ ಇವರು 6 ಓವರ್ಗೆ ಒಂದು 90-80 ಆ ಲೆವೆಲ್ ರೇಂಜಲ್ಲಿ ಇಟ್ಕೊಂಡ್ರೆ ಪಕ್ಕಾ ವಿನ್ ಆಗ್ತಾರೆ, ಯಾವ ಟೀಮ್ ಆದರೂ ಸರಿ. ನನ್ನ ಗೆಸ್ಸಿಂಗು ಇದರಲ್ಲಿ ನೆನ್ನೆ ನೋಡಿ 6 ಯಾರಿಗೆ, ಕೃಣಾಲ್ ಪಾಂಡ್ಯಗೆ ಸಿಕ್ತು. ಪ್ಲೇಯರ್ ಆಫ್ ದ ಮ್ಯಾಚು ಕೃಣಾಲ್ ಪಾಂಡ್ಯ, ಯಾಕಂದರೆ 73 ರನ್ಸು 2 ವಿಕೆಟು. ನೆನ್ನೆ ಅಲ್ಟಿಮೇಟು